ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡ ಆಲೂರಿನ ತಾಲೂಕಾ ಆಡಳಿತ ಸೌಧ. ಮೂಲಭೂತ ಸೌಕರ್ಯ ಒದಗಿಸುವಂತೆ ಸಾರ್ವಜನಿಕರ ಒತ್ತಾಯ. ಆಲೂರು ಪಟ್ಟಣದ ಜನಸಾಮಾನ್ಯರ ಕೇಂದ್ರ ಸ್ಥಾನ ಆಡಳಿತ ಸೌಧ ಕಟ್ಟಡ ಸುಸಜ್ಜಿತವಾಗಿ ನಿರ್ಮಾಣಗೊಂಡರೂ ವೃದ್ಧರು, ವಿಕಲಚೇತನರು, ಮಹಿಳೆಯರು ಹಾಗೂ ಮಕ್ಕಳು ಕಚೇರಿ ಕೊಠಡಿ ತಲುಪಲು ಲಿಫ್ಟ್ ಸೌಲಭ್ಯ ಇಲ್ಲದಿರುವುದರಿಂದ ದಿನನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ಹೀಗಾಗಿ ತಕ್ಷಣ ಲಿಫ್ಟ್ ಅಳವಡಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ರೈತರು ಮತ್ತು ಸಾರ್ವಜನಿಕರು ಕಚೇರಿಯಿಂದ ಕಚೇರಿಗೆ ಅಲೆಯಬಾರದು, ರೈತರಿಗೆ ಸಂಬಂಧಪಟ್ಟ ಇಲಾಖೆಗಳು ಒಂದೇ ಸೂರಿನಡಿ ಸಿಗಬೇಕು ಎನ್ನುವ ಉದ್ದೇಶದಿಂದ ಅಂದಿನ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಅವರು ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಸುಮಾರು 10 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಿಸಿ ಸುಸಜ್ಜಿತ ಹೈಟೆಕ್ 4 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಿದರು. ಆದರೆ ಹಣದ ಕೊರತೆಯಿಂದ ಕಚೇರಿಗೆ ಅವಶ್ಯಕವಾಗಿ ಬೇಕಾಗಿರುವ ಲಿಫ್ಟ್ ಸೇರಿದಂತೆ ಕೆಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಾಗಿರಲಿಲ್ಲ. ಎಚ್.ಕೆ. ಕುಮಾರಸ್ವಾಮಿ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ನಡೆಸಿ ಅನುದಾನ ತರುವ ಜವಾಬ್ದಾರಿ ನಮಗೆ ಬಿಡಿ, ತ್ವರಿತವಾಗಿ ಲಿಫ್ಟ್ ಹಾಗೂ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸೂಚಿಸಿದ್ದರು. ಆದರೆ 2023ರ ವಿಧಾನಸಭಾ ಚುನಾವಣೆ ನೀತಿ ಸಂಹಿತೆ ತಕ್ಷಣ ಜಾರಿಗೆ ಬಂದಿದ್ದರಿಂದ ಆಡಳಿತ ಸೌಧದ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಂಡವು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ 3 ಬಾರಿ ಆಯ್ಕೆಯಾಗಿದ್ದ ಎಚ್.ಕೆ. ಕುಮಾರಸ್ವಾಮಿ ಕೇವಲ 2,000 ಮತಗಳ ಅಂತರದಿಂದ ಸೋಲು ಅನುಭವಿಸಬೇಕಾಯಿತು. ಅವರು ಚಾಲನೆ ನೀಡಿದ್ದ ಎಲ್ಲ ಜನಪರ ಕೆಲಸಗಳು 2.5 ವರ್ಷಗಳಿಂದ ಸಂಪೂರ್ಣ ಸ್ಥಗಿತಗೊಂಡವು. ಆದರೆ ಸಾರ್ವಜನಿಕರು ತಾಲೂಕಾಡಳಿತ ಸೌಧದ ಕಟ್ಟಡ ಕೊಠಡಿ ತಲುಪಲು ಲಿಫ್ಟ್ ಭಾಗ್ಯ ನೀಡುವಂತೆ ಶಾಸಕ ಸಿಮೆಂಟ್ ಮಂಜು ಅವರಿಗೆ 2.5 ವರ್ಷಗಳಿಂದ ಮನವಿ ಮಾಡುತ್ತಿದ್ದರು. ಶಾಸಕರು ಮಾತ್ರ 2.5 ವರ್ಷಗಳಿಂದ ಇಲ್ಲ ಸಲ್ಲದ ಸಬೂಬು ಹೇಳಿಕೊಂಡು ಕಾಲ ಕಳೆಯುತ್ತಾ ಜನರ ಮೂಗಿಗೆ ತುಪ್ಪ ಸವರುತ್ತಿದ್ದಾರೆಂದು ಜನಸಾಮಾನ್ಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಶಾಸಕ ಸಿಮೆಂಟ್ ಮಂಜು ಅವರು ಜಲಜೀವನ ಮಿಷನ್ ಕಾಮಗಾರಿ ಗುದ್ದಲಿ ಪೂಜೆಗೆ ತೋರಿಸುವ ಆಸಕ್ತಿಯನ್ನ ಅತ್ಯವಶ್ಯಕವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ನೀಡದಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈಗಲಾದರೂ ಆಡಳಿತ ಸೌಧಕ್ಕೆ ಲಿಫ್ಟ್ ವ್ಯವಸ್ಥೆ ಮಾಡಿ ವೃದ್ಧರು, ಮಹಿಳೆಯರು ಹಾಗೂ ವಿಕಲಚೇತನರಿಗೆ ನೆರವಾಗಬೇಕು ಎನ್ನುವುದು ಜನಸಾಮಾನ್ಯರ ಒತ್ತಾಸೆಯಾಗಿದೆ. ಟಿ.ಕೆ. ಕುಮಾರಸ್ವಾಮಿ, ಸಂಪಾದಕರು, ಎಚ್.ಎಸ್.ಎನ್ ನ್ಯೂಸ್ ಕನ್ನಡ, ಹಾಸನ. ಮಂತ್ರಿ ಇದ್ದಾಗ ಅನೇಕ ಗ್ರಾಂಟ್ಗಳನ್ನು ತಂದು ಕೂಡ ಮಾಡಿದ್ದೀವಿ. ಜೊತೆಗೆ ನಾವು ತಾಲೂಕು ಆಫೀಸು ಇದು ಬಿಲ್ಡಿಂಗನ್ನು ನಾವು ರೇವಣ್ಣವ್ರನ್ನ ಎಮ್.ಎಲ್.ಎ ಅವರು, ಮಾಜಿ ಎಮ್.ಎಲ್.ಎ ಕುಮಾರಸ್ವಾಮಿ ಅವರು ನಾನು ಕೂಡ ಹೋಗಿ ಮಾತಾಡಿ ನಮಗೆ ತಾಲೂಕು ಆಫೀಸು ಹೊಸ ಬಿಲ್ಡಿಂಗ್ ಆಗಬೇಕು, ನಮಗೆ ಮಿನಿ ವಿಧಾನಸೌಧ ಬೇಕು ಅಂತೇಳಿ ಆಟ ಮಾಡಿ ಒಡೆಯ ನರಸೀಪುರಕ್ಕೆ ಹೋಗ್ತಾ ಇದ್ದಂಥದ್ದನ್ನು ಕೂಡ ನಮ್ಮ ಆಲೂರಿಗೆ ಕೊಟ್ಟು, ಅದೇ ರೀತಿ ಸಕಲೇಶ್ಪುರಕ್ಕೆ ಒಂದು ಕೊಟ್ಟು ಬಿಲ್ಡಿಂಗ್ ಕೆಲಸ ಎಲ್ಲ ಆಗಿದ್ದಾರೆ. ನಮ್ಮ ಮಾಜಿ ಎಮ್.ಎಲ್.ಎ ಅವರು ಕೂಡ ಇದರ ಮತ್ತೆ ಒಂದು ತಳಗಡೆ ಇದಾಗಿ ಮತ್ತೆ ಮೇಲೆ ಬಿಲ್ಡಿಂಗ್ ಮಾಡೋದಕ್ಕೂ ಕೂಡ ಮತ್ತೆ ಭೇಟಿ ಮಾಡಿ ಮಾಜಿ ಎಮ್.ಎಲ್.ಎ ಕುಮಾರಸ್ವಾಮಿ ಅವರು ಕೂಡ ರೇವಣ್ಣವ್ರಿಗೆ ತಂದು ಇವತ್ತು ಬಿಲ್ಡಿಂಗ್ ಎಲ್ಲ ಆಯಿತು, ಆಫೀಸ್ ಆಯಿತು. ಎಲ್ಲ ರೆವಿನ್ಯೂ ಆಫೀಸ್ಗಳು ಕೂಡ ಈ ಬಿಲ್ಡಿಂಗಿಗೆ ಬಂದಿತ್ತು. ಲಿಫ್ಟ್ ಮಾಡೋ ಅಷ್ಟರೊಳಗೆ ನಮ್ಮ ಎಲೆಕ್ಷನ್ ಬಂತು. ನಮ್ಮ ಮಾಜಿ ಎಮ್.ಎಲ್.ಎ ಅವರು ನಾವೆಲ್ಲ ಮಾತಾಡಿ ಇದು ಮಾಡಿದ್ರು, ಮೀಟಿಂಗ್ ಮಾಡಿದ್ರು. ಅಷ್ಟೊತ್ತಿಗೆ ಎಲೆಕ್ಷನ್ ಬಂದು ಎಲೆಕ್ಷನ್ ಕಳೆದ ಮೇಲೆ ಆಗುತ್ತೆ ಅಂತೇಳಿ ನಾವು ಮಾಡಿದ್ರು. ಅಷ್ಟೊತ್ತಿಗೆ ನಾವು ಸೋತೋಗಿದ್ದೀವಿ. ಈಗ ಬಂದಂಥ ಎಮ್.ಎಲ್.ಎ 3 ವರ್ಷ ಆಯ್ತಾ ಬಂತು. ಒಂದು ಫೋಟೋ ಹೊಡಿಸ್ಕೊಳ್ಳೋದು, ಈಗ ಆಫೀಸ್ ಹೋಗೋದು, ಇದು ಮಾಡೋದು, ಪೇಪರ್ ಕಟ್ ಮಾಡೋದು ಬಹಳ ನೋಡ್ತಾರೇ ಇದ್ದೀವಿ ನಾವು. ಆದರೆ ಒಂದು ಲಿಫ್ಟ್ ಮಾಡಿ ಸ್ವಾಮಿ ಅಂತೇಳಿ ಅಂದರೆ ಇವತ್ತವರೆಗೂ ಮಾಡೋಕ್ಕಾಗಲಿಲ್ಲ. ವಯಸ್ಸಾದ್ರೆ ಬಂದರೆ ಮೇಲೆ ಹತ್ತಕ್ಕೂ ಆಗಲ್ಲ, ನಾವೇ ಹತ್ತಕ್ಕಾಗಲ್ಲ. ಆ ಸ್ಥಿತಿ ಆಗಿದೆ. ತಹಸೀಲ್ದಾರ್ ಹತ್ತಕ್ಕೆ ಹೋಗಬೇಕಾದ್ರೆ ಲಿಫ್ಟಿಂದೆಲ್ಲ ಹೋಗೋಕ್ಕಾಗ್ತಾಯಿಲ್ಲ. ಅನೇಕರು ಬಂದು ಕೆಳಗಡೆ ಕೂತಿದ್ದು ತಹಸೀಲ್ದಾರ್ ಕೆಳಗೆ ಬಂದಾಗ ಭೇಟಿ ಮಾಡ್ತಾರೆ. ಆ ಸ್ಥಿತಿ ಬಂದು ಕೂತಿದೆ. ನಾನು ಎಮ್.ಎಲ್.ಎ ಮನವಿ ಮಾಡ್ತೀನಿ, ನಾನು ನೀವು ಲಿಫ್ಟ್ ಒಂದು ಅವಕಾಶ ಇದೆ, ಮಾಡೋಕ್ಕೆ ಒಂದು ಅವಕಾಶ ಇದೆ. ನಿಮಗೊಂದು ಅವಕಾಶ ಸಿಕ್ಕಿದೆ. ಈಗ ಆ ಲಿಫ್ಟ್ ಮಾಡಿ ಸಾರ್ವಜನಿಕರು, ಆಲೂರು ತಾಲೂಕಿನ ರೈತರಿಗೆ, ವಯಸ್ಸಾದವರಿಗೆ, ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ಬಂದಂಥವರಿಗೆ ಅನುಕೂಲ ಆಗಂಗೆ ಒಂದು ಲಿಫ್ಟ್ ಮಾಡಿಸಿ. ಆಗದೇ ಇದ್ದರೆ ಇವತ್ತು ಸಿದ್ದರಾಮಯ್ಯನವರು ಕಚೇರಿ ಮುಂದೆ ನಿಂತಿದ್ದೀವಿ. ಈ ತಾಲೂಕು ಕಚೇರಿ ಸುಮಾರು
10 ಕೋಟಿ ವೆಚ್ಚದಲ್ಲಿ ಕುಮಾರಸ್ವಾಮಿಯವರು CM ಆಗಿದ್ದಾಗ ಇದಕ್ಕೆ ಅನುದಾನ ಕೊಟ್ಟರು. ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಇವತ್ತು ಇಲ್ಲಿ ಆಲೂರು ತಾಲೂಕು, ಚಿಕ್ಕ ತಾಲೂಕಾದರೂ ಒಳ್ಳೆ ಕಟ್ಟಡ ಆಗಿದೆ. ಆದರೆ ಕಟ್ಟಡ ಆದಮೇಲೆ ನಂತರ 1-2 ವರ್ಷದ ಹಿಂದೆ ಇದು ಚುನಾವಣೆ ಬಂದಿದ್ದರಿಂದ ಅಲ್ಲಿಗೆ ಬೇಕಾದಂಥ ಏನು ಶೌಚಾಲಯ ಮತ್ತು ಒಂದು ಲಿಫ್ಟು ಇವೆರಡೂ ಸಹ ಸಮಸ್ಯೆ ಆಯಿತು. ಯಾಕೆಂದರೆ ಚುನಾವಣೆ ಹತ್ರ ಬಂತು, ಹಿಂಗಾಯಿತು. ಅವತ್ತಿಂದ ಇವತ್ತಿನವರೆಗಿವೆ. ಇವತ್ತು ಮೇಲ್ಗಡೆ ಒಂದು ಸರ್ವೆ ಇಲಾಖೆ ಇದೆ, ಇನ್ನೊಂದು ಕಂದಾಯ ಇಲಾಖೆ ಇದೆ, ಎರಡನೇ ಸ್ಟೇಜಲ್ಲಿ. ಇವೆರಡೂ ಇಲಾಖೆಗೆ ಜಾಸ್ತಿ ಜನರು ಇವರು ಏನು ವೃದ್ಧರು, ಮಹಿಳೆಯರು, ಅಂಗವಿಕಲರು ಹೋಗಬೇಕು. ಇವತ್ತಿನವರೆಗೂ ಸಹ ಇದ್ರ ಬಗ್ಗೆ ಇಲ್ಲಿ ಅಧಿಕಾರಿಗಳಾಗಲಿ ಇಲ್ಲಿ ಜನಪ್ರತಿನಿಧಿಗಳಾಗಲಿ ಯೋಚನೆ ಮಾಡಿಲ್ಲ. ಇವತ್ತು ಬಂದಂಥ ಅಧಿಕಾರಿ ಅವ್ರದ್ದು ಏನಿದೆ ಅವ್ರಿಗೆ ವ್ಯವಹಾರ ಮಾಡ್ಕೊಂಡು ಆಚೆ ಹೋಗ್ತಾ ಇರ್ತಾರೆ. ಜನಪ್ರತಿನಿಧಿಗಳು ಅದೇ ಕತೆ. ಇವತ್ತು ಈ ಥರ ಆದರೆ ಇಂಥ ಸುಸಜ್ಜಿತವಾದ ಕಟ್ಟಡದ ಕತೆ ಏನಾಗಬೇಕು? ಇವತ್ತು ಜನರು ವೃದ್ಧರು ಮೇಲ್ಕೆ ಹೋಗ್ಬೇಕಾದ್ರೆ, ಅಂಗವಿಕಲರು ಮೇಲ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಕೂಡಲೇ ಇದರ ಬಗ್ಗೆ ಕ್ರಮ ತಗೋಬೇಕು. ಕೂಡಲೇ ಇದನ್ನು ಲಿಫ್ಟನ್ನು ತರಿಸಿ ತಕ್ಷಣವೇ ಹಾಕ್ಬೇಕು. ಆಗಲೇ ಮೀಟಿಂಗ್ ಆಗಿತ್ತು. ಅವರು ಇಲ್ಲಿ ಈ ಮಹಡಿಯನ್ನು ಹತ್ತೋದಕ್ಕೆ 3ನೇ ಮಹಡಿವರೆಗೆ ಹೋಗೋದಕ್ಕೆ 3-4 ಸರಿ ಅಲಿಸ್ಬೇಕಾಗುತ್ತೆ. ಅಧಿಕಾರಿಗಳು ಸಹ ಅಲಿಸ್ತಾ ಇರ್ತಾರೆ. ದಿನನಿತ್ಯ ವಯಸ್ಸಾಗಿರೋರು ಬಂದು ಇಲ್ಲಿ ಈ ಮೆಟ್ಟಿಲು ಹತ್ತೋದಕ್ಕೆ ಬಹಳ ಕಷ್ಟ ಆಗ್ತಾಯಿದೆ. ಆದ್ದರಿಂದ ಇಲ್ಲಿ ಮಾನ್ಯ ಶಾಸಕರಾಗಲಿ ಅಥವಾ ಬೇರೆ ಜಿಲ್ಲಾಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸಿ ಇದಕ್ಕೆ ಒಂದು ಲಿಫ್ಟನ್ನು ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ